ಪರವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಬಟ್ ಈ ಎಲೆಕ್ಷನ್ ಪೀರಿಯಡ್ ಮುಗಿದ ಮೇಲೆ ಏನಾದರೂ ಅಲ್ಲಿವರೆಗೂ ಕಾಯಬೇಕು. ನಮ್ಮದು ಒಂದು ಮನವಿ ಇತ್ತು. ಈಗ NCDC ಥ್ರೂ ಇಲ್ಲ ಕೋಆಪರೇಟಿವ್ ಮಿನಿಸ್ಟ್ರಿ ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಬೂಸ್ಟ್ ಅಂತ ಒಂದು 2,000 ಕೋಟಿ ಕೊಟ್ಟರೆ ಒಂದು 25 ಫ್ಯಾಕ್ಟ್ರಿ ರಿವೈವ್ ಆದರೆ 1 ಕೋಟಿ ಕಬ್ಬು ಬೆಳೆಗಾರರ ಜೀವನ ಉಳಿತದೆ. ಬರೀ ಕರ್ನಾಟಕಕ್ಕೋಸ್ಕರ ಒಂದು ರೆಪ್ರೆಸೆಂಟೇಷನ್ ಒಂದು ನಿಮಿಷ ಬಂದು 1,000 ಕೋಟಿ ಕೊಡಿ ಅಂತ ಕೇಳ್ತೀನಿ ಅಂತ ಹೇಳಿ. ಬಟ್ ಅವ್ರು ಯಾರಿಗೆ ಕೊಡ್ತಾರೆ? ಅವ್ರಿಗೆ ಬೇಕಾದರೆ ಕೊಟ್ಟರೆ ಅಪ್ಲಿಕೇಶನ್ ಎಲ್ಲರಿಗೂ ತರಿಸ್ಕೋಬೇಕಾಗುತ್ತೆ. ಈಗಾಗಲೇ ಅಪ್ಲಿಕೇಶನ್ ತರಿಸ್ಕೊಂಡು ಆ ಥರ ಅಪ್ಲಿಕೇಶನ್ಸ್ ಕರ್ನಾಟಕದಲ್ಲಿ ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಇಷ್ಟಿಷ್ಟು ಕೊಡಿ ಅಂತ. ಅಷ್ಟು ಶುಗರ್ ಫ್ಯಾಕ್ಟ್ರಿ ಅಪ್ಲಿಕೇಶನ್ಸ್ ಇಲ್ಲಿದೆ. ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಂಡ್ ಶುಗರ್ ಕಮಿಷನರ್ ಥ್ರೂ ಎಲ್ಲ ಲೆಟರ್ಸ್ ಬಂದಿದೆ. ಆ ಲೆಟರ್ಸ್ನ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಸೆಕ್ರೆಟರಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಫಾರ್ವರ್ಡ್ ಮಾಡಿದರು. ಫಾರ್ವರ್ಡ್ ಮಾಡಿದ್ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು NCDC ಮೂಲಕ NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಎಸ್ ವಿ ಆರ್ ರೆಡಿ ಟು ಗಿವ್ ದ ಮನಿ 3,000 ಕೋಟಿ ಪ್ರೊವೈಡೆಡ್ ಇಲ್ಲ ಈಚ್ ಫ್ಯಾಕ್ಟ್ರಿಗೆ 500, 300, 400 ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಈಚ್ ಇಂಡಸ್ಟ್ರಿ ಇನ್ ಈಚ್ ಡಿಸ್ಟ್ರಿಕ್ಟ್. ಬೆಳಗಾಂ ಒಂದು ಇಂಡಸ್ಟ್ರಿ ಇದೆ, ಅದು ನೀವು ಸ್ಟೇಟ್ ಗೌರ್ಮೆಂಟ್ ಒಪ್ಕೊಂಡಿರಲ್ಲ. ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಆಲ್ರೆಡಿ ಅಗ್ರೀಡ್ ಟು ಗಿವ್ ದ ಮನಿ, ಬಟ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಗಿವ್ ದ ಗ್ಯಾರಂಟಿ. ಸೊ ಇನ್ಸ್ಟೆಡ್ ಆಫ್ ಈಗ ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ನಾವು ಗ್ಯಾರಂಟಿ ಕೇಳೋ ಬದಲು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಸ್ಪೆಷಲ್ ಪ್ಯಾಕೇಜ್ ಅಂತ ನಾವು ಏನಾದ್ರು ತರಿಸ್ಕೊಟ್ರೆ 2,000 ಕೋಟಿ ವಿತ್ ದಿ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ 14% ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, 4% ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ರೆ ವಿತ್ ಇನ್ ಎ ಪೀರಿಯಡ್ ಆಫ್ 12 years ಆಲ್ ದ ಫ್ಯಾಕ್ಟರೀಸ್ ವಿಲ್ ಬಿ ಏಬಲ್ ಟು ಪೇ ದ loan back also. One side industry will survive and industry related employees will survive and farmers will survive. And each district has got almost 10 lakh farmers. ಒಂದೇ ಒಂದು ನಿಮಗೆ ಈ ಸಾರಿ ಸೆಷನ್ನು ಕೇವಲ 9 ದಿನ ಇದೆ. 12ನೇ ತಾರೀಕು ಕ್ಲೋಸ್ ಆಗುತ್ತೆ. 1ನೇ ತಾರೀಕು ಬಡ್ಜೆಟ್ ಇಡ್ತಾರೆ. 2 ಶನಿವಾರ ಭಾನುವಾರ ರಜೆ ಇರುತ್ತೆ. ಬಡ್ಜೆಟ್ಟು ರಾಷ್ಟ್ರಪತಿಯವರ ಭಾಷಣದ ಮೇಲೆ ಚರ್ಚೆ, ಪ್ರಧಾನಮಂತ್ರಿ